Lohit, actually, as of now, we are treating him as a witness. ನೀವು FIR ನೋಡಿದ್ರೆ ಗೊತ್ತಾಗುತ್ತೆ. ಇಬ್ರು ಜನ ವಿಟ್ನೆಸಸ್ ಸ್ಟೇಟ್ಮೆಂಟ್ ಮೇಲೆ ನಾವು ಕೊಲೆ ಪ್ರಕರಣ ದಾಖಲು ಮಾಡಿದೀವಿ. ಒಬ್ರು ಲೋಹಿತ್ ಇದ್ದಾರೆ, ಅವರು ಆಕ್ಚುಲಿ ವಿಟ್ನೆಸ್ ಮಾಡಿದ್ದಾರೆ ಈ ತರ ಆಗಿದೆ ಅಂತ. ಸೊ ಜೊತೆಗೆ ಅವರಿಗೆ ಕರೆದಿದ್ದಾರೆ ಇವರು ಅಕ್ಯೂಸ್ಡ್ ಪರ್ಸನ್ಸ್. ಅದಾದ ನಂತರ ಅವರಿಗೆ ಗಣಸಿಯಿಂದ ದುದ್ದ ಶಿಫ್ಟ್ ಮಾಡಿದ್ದಾರೆ. ದುದ್ದದಲ್ಲಿ ಆಸ್ ಪರ್ FIR ಇಬ್ರು ಜನಗೆ ಹೊಡೆದಿದ್ದಾರೆ. ಬಟ್ ಲೋಹಿತ್ ಎಸ್ಕೇಪ್ ಆಗಿದ್ದಾನೆ, ಇವರಿಗೆ ಎಸ್ಕೇಪ್ ಮಾಡಕ್ ಆಗಲ್ಲ ವರುಣ್ಗೆ. ದೆನ್ ಬೇರೆ ಆರೋಪಿ ಅಲ್ಲಿಂದ ಆ ದುದ್ದದಲ್ಲಿ ಏನ್ ಮನೆ ಇದೆ ಅಲ್ಲಿಂದ ಅವರು ಆ ಮನೆ ಬಿಟ್ಟಿದ್ದಾರೆ. ದೆನ್ ಅಲ್ಲಿಂದ ಶಶಾಂಕ್ ಅವರಿಗೆ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ ವರುಣ್ಗೆ. ಶಶಾಂಕ್ ಮೇಲೆ ಒಂದು ಪೆಡ್ಲರ್ ಕೇಸ್ ಇದೆ ಬೇಲೂರು ಲಿಮಿಟ್ಸ್ ಅಲ್ಲಿ. ಬಟ್ ಬೇರೆ ಆರೋಪಿಗಳು ಕೂಡ ಏನ್ ಕೇಸ್ ಹಿಸ್ಟ್ರಿ ಇದೆ ಅದು ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಇದ್ರೆ ವಿ ವಿಲ್ ಇಫ್ ಆತರ ಇದ್ರೆ ಕೇಸ್ ಇದ್ರೆ ನಾವು ಸ್ಟ್ರಿಕ್ಟ್ ಆರ್ಗನೈಸ್ ಕ್ರೈಮ್ ಆರ್ ಕೋಕಾ ಸೆಕ್ಷನ್ಸ್ ಕೂಡ ನಾವು ಇನ್ವೋಕ್ ಮಾಡಬಹುದು. ಇಫ್ ಇಲ್ಲ ವಿಕ್ಟಿಮ್ ಮೇಲೆ ಆಸ್ ಪರ್ ನನ್ನ ಮಾಹಿತಿ ಯಾವ್ದು ಕೇಸ್ ಇಲ್ಲ. ಅವ್ರ ಹೆಸರು ಕಿರಣ್ ಅಂತ ಇದೆ, ಬಟ್ ಅವರು ಇನ್ನೂ ಅರೆಸ್ಟ್ ಆಗಿಲ್ಲ. ಅವ್ರಿಗೆ ಇನ್ನೂ ಅರೆಸ್ಟ್ ಮಾಡ್ಬೇಕು. FIR ನೇಮ್ಡ್ ಅಕ್ಯೂಸ್ಡ್ ಇದ್ದಾರೆ, ಬಟ್ ಅವರು ಆಸ್ ಆಫ್ ನಾವು ಅವರು ಅಬ್ಸ್ಕಾಂಡೆಡ್ ಇದ್ದಾರೆ. ಆಕ್ಚುಲಿ ಕೊಲೆ ಅವರು 13th 14th ರಾತ್ರಿನೇ ಮಾಡಿದ್ದಾರೆ. ನಮ್ಗೆ ಮಿಸ್ಸಿಂಗ್ ಕೇಸ್ ಬಂದಿದೆ 15th ಮಾರ್ಚ್ಗೆ. ಅದಾದ ನಂತರ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದೀವಿ. ಮತ್ತೆ ಈ ಕೊಲೆ ಪ್ರಕರಣ ನಾವು 19th ಮಾರ್ಚ್ಗೆ ರಿಜಿಸ್ಟರ್ ಮಾಡಿದೀವಿ. ಸೊ 4 days ನಾವು ಪ್ರಾಪರ್ ಆಗಿ ತನಿಖೆ ಮಾಡಿದೀವಿ ಮಿಸ್ಸಿಂಗ್ ಕೇಸ್ ಮೇಲೆ. ಆವಾಗ ನಮ್ಗೆ ಗೊತ್ತಾಗ್ಲಿಲ್ಲ ದಟ್ ಮರ್ಡರ್ ಆಗಿದೆ. ಬಟ್ ನಮ್ ಟೀಮ್ ಎಲ್ಲಾ ಎವಿಡೆನ್ಸ್ ನೋಡ್ಕೊಂಡು ಆಕ್ಚುಲಿ ಒಂದ್ ಕನ್ಕ್ಲೂಷನ್ ಅವರು ರೀಚ್ ಆಗಿದ್ದಾರೆ ದಟ್ ಈ ತರ ಮರ್ಡರ್ ಆಗಿದೆ. ಅದಾದ ನಂತರ ನಾವು ಕೊಲೆ ಕೇಸ್ ದಾಖಲು ಮಾಡಿದೀವಿ. ಸೊ ಅಕ್ಯೂಸ್ಡ್ಗೆ ಅಟ್ ಲೀಸ್ಟ್ 4-5 days ಟೈಮ್ ಸಿಕ್ಕಿದೆ. ಅಂದ್ರೆ ಮರ್ಡರ್ ಆದ ತಕ್ಷಣ ನಮ್ಗೆ ಕೇಸ್ ಸಿಕ್ಕಿಲ್ಲ. ಫಸ್ಟ್ ನಮ್ಗೆ ಮಿಸ್ಸಿಂಗ್ ಕೇಸ್ ಬಂದಿದೆ, ದಟ್ ಟು 15th ಮಾರ್ಚ್ಗೆ. ಆಫ್ಟರ್ ಅವರು ಬಾಡಿ ಕೂಡ ಡಿಸ್ಪೋಸ್ ಮಾಡಿಬಿಟ್ಟಿದ್ದಾರೆ. ಸೊ 15th ಮಾರ್ಚ್ ಅಂತ ನಾವು ತನಿಖೆ ಸ್ಟಾರ್ಟ್ ಮಾಡಿದೀವಿ. ಇಟ್ ವಾಸ್ ಜಸ್ಟ್ ಲೈಕ್ ಎನಿ ಅದರ್ ಮಿಸ್ಸಿಂಗ್ ಕೇಸ್, ಬಟ್ ತುಂಬಾ ಸೀರಿಯಸ್ ಆಗಿ ನಾವು ತಗೊಂಡಿದ್ದೀವಿ. ದೆನ್ 19th ಮಾರ್ಚ್ ಆಕ್ಚುಲಿ ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಸೊ 13th ಮಾರ್ಚ್ ಅವ್ರ ಡೆತ್ ಆಗುತ್ತೆ, 12th ಮಾರ್ಚ್ ಆಕ್ಚುಲಿ ಅವ್ರದ್ದು ಡೆತ್ ಆಗುತ್ತೆ, 13th ಮಾರ್ಚ್ ಬಾಡಿ ಡಿಸ್ಪೋಸಲ್ ಆಗುತ್ತೆ, 19th ಮಾರ್ಚ್ ಮರ್ಡರ್ ಕೇಸ್ ನಾವು ರಿಜಿಸ್ಟರ್ ಮಾಡಿದೀವಿ ಬೇಸ್ಡ್ ಆನ್ ಇನ್ವೆಸ್ಟಿಗೇಷನ್. ಅದಕ್ಕೆ 7 days ಟೈಮ್ ಸಿಕ್ಕಿದೆ. ಸೊ ಇನ್ನೂ ನಮ್ಗೆ ಕೆಲವು ಜನ ಅಕ್ಯೂಸ್ಡ್ಗೆ ಅರೆಸ್ಟ್ ಮಾಡಬೇಕು. ಬಟ್ ನಾವು ಆಲ್ರೆಡಿ 5 ಅಕ್ಯೂಸ್ಡ್ಗೆ ಅರೆಸ್ಟ್ ಮಾಡಿದೀವಿ. ಇನ್ನು ಬೇರೆ ಅಕ್ಯೂಸ್ಗೆ ಕೂಡ ನಾವು ಅರೆಸ್ಟ್ ಮಾಡ್ತೀವಿ. ಮತ್ತೆ ಈ 8 ಜನ ಬಿಟ್ರೆ ಯಾರ ರೋಲ್ ಇದ್ರೆ ಅವರಿಗೆ ಕೂಡ ನಾವು ಅರೆಸ್ಟ್ ಮಾಡ್ತೀವಿ. ಸ್ಪೆಷಲ್ ಟೀಮ್ಸ್ ಆಲ್ರೆಡಿ ಫಾರ್ಮ್